ಯುದ್ಧ ನಿಲ್ಲಿಸಲು ಅಮೆರಿಕದಿಂದ ಇರಾನ್ಗೆ 15 ಷರತ್ತನ್ನು ಹಾಕಲಾಗಿದೆ. ಇನ್ನು ಟ್ರಂಪ್ ಪ್ರಸ್ತಾವನೆ ತಿರಸ್ಕರಿಸಿ ಮತ್ತೆ ಯುದ್ಧಕ್ಕೆ ಇರಾನ್ ಸನ್ನದ್ಧವಾಗಿದೆ. ಇರಾನ್ನಿಂದಲೇ ಅಮೆರಿಕಗೆ 5 ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ಇರಾನ್ನ ಷರತ್ತುಗಳ ಮೇಲಷ್ಟೇ ಸಂಘರ್ಷ ಕೊನೆಯಾಗಲಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಬಿಗಡಾಯಿಸಿದ ಮಹಾಯುದ್ಧ. ಹಾಗಿದ್ರೆ ಅಮೆರಿಕಾಗೆ ಇರಾನ್ ಹಾಕಿರುವ ಷರತ್ತುಗಳೇನು ಅಂತ ನೋಡೋದಾದ್ರೆ, ಅಮೆರಿಕಾಗೆ ಇರಾನ್ ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳೇನು ಅಂತ ನೋಡೋದಾದ್ರೆ, ಇರಾನ್ನ ಷರತ್ತುಗಳ ಮೇಲಷ್ಟೇ ಸಂಘರ್ಷ ಕೊನೆಯಾಗಲಿದೆ. ಅಮೆರಿಕದ ಷರತ್ತುಗಳ ಮೇಲೆ ಇರಾನ್ ಯುದ್ಧ ನಿಲ್ಲಿಸಲ್ಲ. ಇರಾನ್ ಷರತ್ತು ಒಪ್ಪದಿದ್ರಷ್ಟೇ, ಇರಾನ್ ಷರತ್ತು ಒಪ್ಪಿದ್ರಷ್ಟೇ ಮಾತುಕತೆ, ಇಲ್ಲ ಅಂದರೆ ಇಲ್ಲ. ಅಮೆರಿಕಗೆ ಒಟ್ಟು 5 ಷರತ್ತುಗಳ ಪಾಲನೆಗೆ ಇರಾನ್ ಸಂದೇಶವನ್ನು ರವಾನಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇನೆಯನ್ನು ವಾಪಸ್ ಪಡೆಯಬೇಕು, ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನು ಎರಡೂ ದೇಶಗಳು ನಿಲ್ಲಿಸಬೇಕು, ಹಾಗೆ ಇರಾನ್ಗೆ ಆಗಿರುವ ನಷ್ಟದ ಪರಿಹಾರವನ್ನು ಕಟ್ಟಿಕೊಡಬೇಕು. ಹಾರ್ಮುಜ್ ಜಲಮಾರ್ಗ ವಿಷಯದಲ್ಲಿ ಮೂಗು ತೂರಿಸಬಾರದು ಅಂತ ಷರತ್ತಿನಲ್ಲಿ ಹೇಳಲಾಗಿದೆ. ಜೊತೆಗೆ ಇರಾನ್ ಸಾರ್ವಭೌಮತ್ವ, ಕಾನೂನುಬದ್ಧ ಹಕ್ಕನ್ನು ಗೌರವಿಸಬೇಕು, ಆಗಷ್ಟೇ ಮಾತುಕತೆ, ಇಲ್ಲದಿದ್ದರೆ ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಷರತ್ತನ್ನು ವಿಧಿಸಲಾಗಿದೆ. ಯುದ್ಧವನ್ನು ನಿಲ್ಲಿಸಲು ಅಮೆರಿಕದಿಂದ ಇರಾನ್ಗೆ ಷರತ್ತನ್ನು ವಿಧಿಸಲಾಗಿತ್ತು. ಇನ್ನು ಇರಾನ್ ಸಂದೇಶವನ್ನು ಗಮನಿಸೋದಾದರೆ, ಇಸ್ರೇಲ್ ಮತ್ತು ಅಮೆರಿಕ ಸೇನೆಯನ್ನು ವಾಪಸ್ ಪಡೆಯಬೇಕು. ಅಮೆರಿಕಗೆ ಒಟ್ಟು 5 ಷರತ್ತುಗಳ ಪಾಲನೆಗೆ ಇರಾನ್ ಸಂದೇಶವನ್ನು ರವಾನಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇನೆಯನ್ನು ವಾಪಸ್ ಪಡೆಯಬೇಕು, ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನು ಎರಡೂ ದೇಶಗಳು ನಿಲ್ಲಿಸಬೇಕು, ಇರಾನ್ಗೆ ಆಗಿರುವ ನಷ್ಟದ ಪರಿಹಾರವನ್ನು ಕಟ್ಟಿಕೊಡಬೇಕು ಅಂತ ಹೇಳಲಾಗಿದೆ. ಹಾಗೆ ಹಾರ್ಮುಜ್ ಜಲಮಾರ್ಗ ವಿಷಯದಲ್ಲಿ ಮೂಗು ತೂರಿಸಬಾರದು ಯಾವುದೇ ಕಾರಣಕ್ಕೂ. ಇನ್ನು ಇರಾನ್ ಸಾರ್ವಭೌಮತ್ವ, ಕಾನೂನುಬದ್ಧ ಹಕ್ಕನ್ನು ಗೌರವಿಸಬೇಕು ಅಂತ ಹೇಳಲಾಗಿದೆ. ಇರಾನ್ ಸಾರ್ವಭೌಮತ್ವ, ಕಾನೂನುಬದ್ಧ ಹಕ್ಕನ್ನು ಗೌರವಿಸಬೇಕು, ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನು ಎರಡೂ ದೇಶಗಳು ನಿಲ್ಲಿಸಬೇಕು ಅಂತ ಹೇಳಲಾಗಿದೆ ಒಂದು ಷರತ್ತಿನಲ್ಲಿ. ಹಾರ್ಮುಜ್ ಜಲಮಾರ್ಗ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮೂಗು ತೂರಿಸಬಾರದು ಅಂತ ಹೇಳಲಾಗಿದೆ. ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನು ಎರಡೂ ದೇಶಗಳು ನಿಲ್ಲಿಸಬೇಕು, ಇರಾನ್ಗೆ ಆಗಿರುವ ನಷ್ಟದ ಪರಿಹಾರವನ್ನು ಕಟ್ಟಿಕೊಡಬೇಕು ಅಂತ ಹೇಳಲಾಗಿದೆ. ಕದನ ವಿರಾಮ ಆಗಿಲ್ಲ, ಸಂಧಾನ ಮಾತುಕತೆ ಗೊತ್ತಿಲ್ಲ, ಇರಾನ್ ವಿರುದ್ಧ ಇಸ್ರೇಲ್ ದಾಳಿಯು ನಿಲ್ಲಿಸೋದಿಲ್ಲ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಕದನ ವಿರಾಮ ಆಗಿಲ್ಲ, ಸಂಧಾನ ಮಾತುಕತೆ ಗೊತ್ತಿಲ್ಲ, ಇರಾನ್ ವಿರುದ್ಧ ಇಸ್ರೇಲ್ ದಾಳಿಯು ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಹೋರಾಟ ಮುಂದುವರಿಯಲಿದೆ. ಹೆಜ್ಬೋಲ್ಲಾ ವಿರುದ್ಧವೂ ನೆತನ್ಯಾಹು ಹೋರಾಟದ ಘೋಷಣೆಯನ್ನು ಮಾಡಿದ್ದಾರೆ. ಇಸ್ರೇಲ್ನ ಉತ್ತರ ಗಡಿ ಸಮುದಾಯಗಳ ಮೇಯರ್ಗಳು ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಮಾತನಾಡಿದ ನೆತನ್ಯಾಹು ಹೆಜ್ಬೋಲ್ಲಾ ವಿರುದ್ಧ ಇಸ್ರೇಲ್ನ ನಿರಂತರ ಮಿಲಿಟರಿ ಕಾರ್ಯಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದೇನೆಂದರೆ, ಹೆಜ್ಬೋಲ್ಲಾವನ್ನು ಕಿತ್ತು ಹಾಕುವುದು ಪ್ರಮುಖ ಆದ್ಯತೆಯಾಗಿ ಉಳಿದಿದೆ. ಇದು ಇರಾನ್ನೊಂದಿಗಿನ ಇಸ್ರೇಲ್ನ ವ್ಯಾಪಕ ಸಂಘರ್ಷಕ್ಕೆ ಸಂಬಂಧಿಸಿದೆ. ಲೆಬನಾನ್ನಲ್ಲಿನ ಪರಿಸ್ಥಿತಿಯನ್ನು ಮೂಲಭೂತವಾಗಿ ಬದಲಾಯಿಸಲು ಅಗತ್ಯವಿರುವ ಎಲ್ಲವನ್ನೂ ಮಾಡಲು ನಾವು ಸಂಪೂರ್ಣವಾಗಿ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಹೆಜ್ಬೋಲ್ಲಾದ ಹೆಚ್ಚಿನ ಕ್ಷಿಪಣಿ ಬೆದರಿಕೆಯನ್ನು ತಟಸ್ಥಗೊಳಿಸಿದೆ. ಇನ್ನು ಮಾಡಬೇಕಾದಂತಹ ಕೆಲಸ ತುಂಬ ಇದೆ ಅನ್ನೋ ಮೂಲಕ ಯುದ್ಧ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಘೋಷಣೆಯನ್ನು ಹೊರಡಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿರೋದು.